ನಮಗಂತ ಹಚ್ಚಿಬಿಟ್ರೆ ಆಯ್ತು. ತಾಶಾರವಂಡಿನ ಅಧ್ಯಕ್ಷರಾದ ಯುವಕರಾದ ಮುಖಂಡರಾದ ಇಮಾಮಿಯವರು
ಇಂದಿನ 20ನೇ ತಾರೀಕು ಡಿಸೆಂಬರ್ 20ನೇ ತಾರೀಕು ಇವತ್ತಿನ ದಿವಸ ಶುಭ ಶುಕ್ರವಾರ. ಈ ಶುಭ ಶುಕ್ರವಾರ ದಿನದಂದು ಈ ಬಂಗಾರಿ ಕ್ಯಾಂಪಿನ ಶ್ರೀ ಸಿದ್ಧಾಶ್ರಮದಲ್ಲಿ ಗಾಯತ್ರಿ ಗಣೇಶ ಜಾತ್ರಾ ಮಹೋತ್ಸವ ಅತಿ ವಿಜೃಂಭಣೆಯಿಂದ ಜರುಗಿರುತ್ತದೆ. ಈ ಜಾತ್ರಾ ಮಹೋತ್ಸವ ಮಹಿಳೆಯರಿಂದ ಎಳೆಯಲ್ಪಡುತ್ತದೆ. ಈ ತೇರನ್ನು ಮಹಿಳೆಯರು ಎಳೆಯೋದರಿಂದ ಸಂತಾನ ಭಾಗ್ಯ ಇಲ್ಲದವರಿಗೆ ಸಂತಾನ ಆಗುತ್ತೆ ಮತ್ತು ಕಂಕಣ ಯೋಗ ಕೂಡಲಾರ್ದವರಿಗೆ ಕಂಕಣ ಯೋಗ ಕೂಡುತ್ತೆ. ಸಾಕಷ್ಟು ಸಂಕಷ್ಟಗಳು ದೂರಾಗಿ ಸುಖ ಶಾಂತಿ ನೆಮ್ಮದಿ ಸಿಗುತ್ತೆ ಅಂತಕ್ಕಂಥ ಸದುದ್ದೇಶದಿಂದ ಈ ಜಾತ್ರಾ ಮಹೋತ್ಸವವನ್ನು ಮಹಿಳೆಯರಿಗಾಗಿ ಏರ್ಪಾಡು ಮಾಡಲಾಗಿರುತ್ತದೆ. ಆದ್ದರಿಂದ ಮಹಿಳೆಯರೇ 11 ವರ್ಷಗಳಿಂದ ಈ ತೇರನ್ನು ಎಳ್ತಾ ಬಂದಿದ್ದಾರೆ ಮತ್ತು ಮಕ್ಕಳಾಗಲಾರದವರಿಗೆ ಸಂತಾನ ಆಗಿದೆ, ಮದುವೆ ಆಗಲಾರದವರಿಗೆ ವಿವಾಹ ಆಗಿದೆ, ಕೆಲವೊಂದು ಸಂಕಷ್ಟಗಳು ದೂರ ಆಗಿವೆ. ಇವೆಲ್ಲವೂ ಆ ದೇವಿ ತನ್ನ ಪವಾಡಗಳನ್ನು ತೋರಿಸ್ತಲೇ ಇದ್ದಾಳೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಸಿ, ಈ ಕಾರ್ಯಕ್ರಮಕ್ಕೆ ರಾಯಚೂರು ನಗರದ ಸಾವಿರದೇರ್ ಸಂಸ್ಥಾನದ ಕಿಲ್ಲೆ ಬೃಹನ್ಮಠದ ಒಡೆಯರಾಗಿರ್ತಕ್ಕಂಥ ಶ್ರೀ ಷಟ್ಸ್ಥಲ ಬ್ರಹ್ಮೆ ಶಾಂತಮಲ್ಲ ಶಿವಾಚಾರ್ಯ ಮಹಾಸ್ವಾಮಿಗಳವರು ಆಗಮಿಸಿ ಆಶೀರ್ವಾದವನ್ನು ನೀಡಿ ಹೋಗಿರುತ್ತಾರೆ. ಅದೇ ರೀತಿಯಾಗಿ ಮಸ್ಕಿಯ ಗಚ್ಚಿನ ಹಿರೇಮಠದ ಒಡೆಯರಾಗಿರ್ತಕ್ಕಂಥ ಶ್ರೀ ವರರುದ್ರಮುನಿ ಶಿವಾಚಾರ್ಯ ಮಹಾಸ್ವಾಮಿಗಳು ಹಾಗೂ ತುರ್ವೇಹಾಳಿನ ಪುರವರ ಹಿರೇಮಠದ ಒಡೆಯರಾಗಿರ್ತಕ್ಕಂಥ ಶ್ರೀ ಅಮರಗುಂಡ ಶಿವಾಚಾರ್ಯ ಮಹಾಸ್ವಾಮಿಗಳು ಮತ್ತು 3 ಮೈಲ್ ಕ್ಯಾಂಪ್ ರಂಭಾಪುರಿ ಶಾಖಾ ಹಿರೇಮಠದ ಒಡೆಯರಾಗಿರ್ತಕ್ಕಂಥ ಶ್ರೀ ಷಟ್ಸ್ಥಲ ಬ್ರಹ್ಮಿ ಸೋಮನಾಥ ಶಿವಾಚಾರ್ಯ ಮಹಾಸ್ವಾಮಿಗಳು ಹಾಗೂ ನಮ್ಮ ಗುರುಗಳಾಗಿರ್ತಕ್ಕಂಥ ರೌಡಕುಂದಿ ಸಂಸ್ಥಾನ ಹಿರೇಮಠದ ಒಡೆಯರಾಗಿರ್ತಕ್ಕಂಥ ಶ್ರೀ ಷಟ್ಸ್ಥಲ ಬ್ರಹ್ಮಿ ಶಿವಯೋಗಿ ಶಿವಾಚಾರ್ಯ ಮಹಾಸ್ವಾಮಿಗಳವರು ಹಾಗೂ ಶಾಂತ ಬಸವಾರ್ಯ ತಾತನವರು ಹೆಬ್ಬಾಳು ಹಿರೇಮಠವರು ಮತ್ತು ನಾಗೇನಹಳ್ಳಿ ಹಿರೇಮಠದ ರವಿಕುಮಾರ ಸ್ವಾಮಿಗಳು ಮತ್ತು ಚಾಮರಾಜ ಸ್ವಾಮಿ ಮರಳಸಿದ್ಧಾಶ್ರಮ ಡಿ ನಾಗೇನಹಳ್ಳಿಯವರು ಮತ್ತು ಅಮರಗೊಂಡಯ್ಯ ಸ್ವಾಮಿಗಳು ರಾಜಗುರು ನಾಗನಕಲ್ಲಿಯವರು, ಇನ್ನೂ ಅನೇಕ ಶರಣರು, ಚೆನ್ನಪ್ಪ ತಾತನವರು ಪುತ್ತೂರು ಹನುಮಪ್ಪ ತಾತನವರ ಮಠ ಗೊರೆಬಾವಿ, ಅದೇ ರೀತಿಯಾಗಿ ಅಮರೇಶ್ ತಾತನವರು ನಾಗಪ್ಪ ತಾತನವರ ಮಠ ಗೌಡನಬಾವಿ ಹಾಗೂ ಸಂಗಯ್ಯ ಸ್ವಾಮಿಗಳು ಸಂಗಮೇಶ್ವರ ಮಠ ಕೊಟ್ನೇಕಲ್ ಹಾಗೂ ಇನ್ನೋರ್ವ ಪೂಜ್ಯರಾಗಿರ್ತಕ್ಕಂಥ ಎಲೆಕುಡಿ ಸುವರ್ಣಯ್ಯ ತಾತನವರು ಸಾಲಿಮಠಿಯವರು, ಎಲ್ಲ ಪೂಜ್ಯರು ಆಗಮಿಸಿ ದರ್ಶನ ಮತ್ತು ಆಶೀರ್ವಾದವನ್ನು ನೀಡಿ ಭಕ್ತರೆಲ್ಲರಿಗೆ ಶುಭ ಕೋರಿ ದಯಮಾಡಿಸಿದ್ದಾರೆ. ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆದಿದೆ. ಅಲ್ಲದೆ ಈ ಒಂದು ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಮಂಗಳಮುಖಿಯರಿಂದ ಜಾನಪದ ನೃತ್ಯವೂ ಸಹಿತ ನಡೆದಿದೆ. ಅವರೆಲ್ಲರಿಗೆ ದೇವರ ಆಯುಷ್ಯ ಆರೋಗ್ಯ ಸಂಪತ್ತನ್ನು ಕೊಟ್ಟು ಕಾಪಾಡಲಿ. ಇದೇ ರೀತಿ ಜಾತ್ರಾ ಮಹೋತ್ಸವ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಡೆಸ್ತಕ್ಕಂಥ ಒಂದು ಶಕ್ತಿಯನ್ನು ಆ ಗಾಯತ್ರಿ ಮಾತೆ ದಯಪಾಲಿಸಲಿ ಅಂತಕ್ಕಂಥ ಮಾತನ್ನು ಇವತ್ತಿನ ದಿವಸ ತಿಳಿಸಲಿಕ್ಕೆ ಇಚ್ಛೆ ಪಡ್ತೀವಿ. 11ನೇ ವರ್ಷದ ಗಣೇಶ ಗಾಯತ್ರಿ ಜಾತ್ರಾ ಮಹೋತ್ಸವ ಈ ದಿನ ಅತಿ ವಿಜೃಂಭಣೆಯಿಂದ ಜರುಗಿರ್ತಕ್ಕಂಥದ್ದು.
ಈ ಜಾತ್ರಾ ಮಹೋತ್ಸವ ವಿಶೇಷವಾಗಿ ಮಹಿಳೆಯರಿಂದ ರಥೋತ್ಸವ ಎಳೆಯುವುದರಿಂದ ಮಹಿಳೆಯರು ತಮ್ಮ ಸಂತಾನ ಭಾಗ್ಯ ಮತ್ತು ಕಂಕಣ ಭಾಗ್ಯಕ್ಕೋಸ್ಕರ ಆ ತಾಯಿಯಲ್ಲಿ ಪ್ರಾರ್ಥನೆ ಮಾಡಿ ಈ ದಿನ ರಥೋತ್ಸವ ಎಳೆದು ಭಕ್ತಿಭಾವದಿಂದ ಪುನೀತರಾಗಿದ್ದಾರೆ. ಈ ಒಂದು ಜಾತ್ರಾ ಮಹೋತ್ಸವಕ್ಕೆ ಯಶಸ್ವಿ ಕಾರಣರಾಗಿರ್ತಕ್ಕಂತಹ ಸಿಂಧನೂರು ತಾಲೂಕಿನ ಸರ್ವ ಸಮಾಜದ ಸದಸ್ಯರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ, ವಿಶೇಷವಾಗಿ ಪಲ್ಲಕ್ಕಿ ಸಹಿತ ವಿಶೇಷವಾಗಿ ಮಹಿಳೆಯರೇ ಹೊತ್ಕೊಂಡಿರೋದರಿಂದ, ಏಕೆಂದರೆ ಬಹಳಷ್ಟು ವಿಜೃಂಭಣೆಯಿಂದ ಮುತ್ತೈದೆತನ ಗಟ್ಟಿಯಾಗಿರಲಿ ಅಂತೇಳಿ ಈ ಒಂದು ಆಶ್ರಮದಲ್ಲಿ ಗಾಯತ್ರಿ ಮಾತೆಯಲ್ಲಿ ಹರಕೆ ಹೊತ್ತುಕೊಂಡು ಭಾಳಷ್ಟು ದೂರ ಊರುಗಳಿಂದ ಸಹಿತ ಭಾಳಷ್ಟು, ಯಾಕೆಂದರೆ ಶಾಪುರ, ಸುರ್ಪುರ, ಮಹಾರಾಷ್ಟ್ರ, ಬಾಂಬೆಲಿಂದ ಸಹಿತ ಭಕ್ತರು ಆಗಮಿಸಿ ಈ ದಿನ ಜಾತ್ರೆಯಲ್ಲಿ ಪಾಲ್ಗೊಂಡು ಭಕ್ತಿಭಾವದಿಂದ ಒಂದು ತಾಯಿಯರ ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡು ಯಶಸ್ವಿ ಮಾಡಿದ್ದಾರೆ. ಇಂಥ ಜಾತ್ರಾ ಮಹೋತ್ಸವ ಮಾಡೋದರಿಂದ ಧರ್ಮ ನಾವು ಕಾರ್ಯ ಮಾಡಿದಂಗೆ ಆಗುತ್ತೆ ಅಂತೇಳಿ ಇವತ್ತಿನ ದಿವಸ ತಿಳಿಸಿ ಆ ಯಶಸ್ವಿ ಕಾರಣ ಆಗಿರ್ತಕ್ಕಂಥ ಎಲ್ಲರಿಗೂ ಸಹಿತ ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸುತ್ತೇವೆ. ವಿಶೇಷವಾಗಿ ಏನಪ್ಪ ಅಂತಂದರೆ ಮುಸ್ಲಿಂ ಮಹಿಳೆಯರು ಸಹಿತ ಭಾಳಷ್ಟು ಜನ ಭಾಗವಹಿಸಿದ್ದಾರೆ. ಅಂದರೆ ಕೋಮುಹ ಸೌಹಾರ್ದತೆಯಿಂದ ಈ ಕಾರ್ಯ ಯಶಸ್ವಿಯಾಗಿ ನಡೆದಿದೆ. ಯಾವುದೇ ಒಂದು ಜಾತಿ ಭಿನ್ನಾಭಿಪ್ರಾಯ ಸಹಿತ ನಮ್ಮ ಆಶ್ರಮದಲ್ಲಿಲ್ಲ. ಈ ಜಾತ್ರಾ ಮುಸ್ಲಿಮರಾಗಿರ್ಬೋದು, ಕ್ರಿಶ್ಚಿಯನ್ ಆಗಿರ್ಬೋದು, ಹಿಂದೂ ಆಗಿರ್ಬೋದು, ಎಲ್ಲರೂ ಸೇರಿ ಒಗ್ಗಟ್ಟಿನಿಂದ ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡಿದ್ದಾರೆ. ಆ ಒಂದು ಜಾತ್ರಾ ಮಹೋತ್ಸವದಲ್ಲಿ ಮುಸ್ಲಿಂ ಮಹಿಳೆಯರು ಸಹಿತ ತಮ್ಮದೇ ಆದ ಒಂದು ಸೇವೆ ಸಲ್ಲಿಸಿ ಈ ದಿನ ಯಶಸ್ವಿ ಮಾಡಿದ್ದಾರೆ. ಅವರಿಗೂ ಸಹಿತ ಮತ್ತೊಮ್ಮೆ ಧನ್ಯವಾದಗಳು.